ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಈ ಮೈಕ್ ಅನ್ಬಾಕ್ಸಿಂಗ್ ಮಾಡೋಣ. ಇದು ಗ್ರೆನಾರೋ P10 ಮೈಕ್. ಅದು ವೈರ್ಲೆಸ್ ಮೈಕು. 2 ಟ್ರಾನ್ಸ್ಮಿಟರ್ಸು 1 ರಿಸೀವರ್ ಆದರೆ ಇರುತ್ತೆ. ಇದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಹಂಗೆ ನೋಡಿ, ರೈಟ್ ಟು ಲೆಫ್ಟು ಅಂತ ತೋರಿಸ್ತಿದೆ. ರೈಟ್ ಟು ಲೆಫ್ಟು ತೋರಿಸ್ತಿದೆ. ಇದು ಮೈಕು ಕೇಸ್ ಬರುತ್ತೆ. ಇದು ಸಿಂಗಲ್ ಆಗಿ ಮೈಕ್ ಅನ್ನೋದು ಬರೋದಿಲ್ಲ. ಕೇಸಲ್ಲೇ ರೀಚಾರ್ಜ್ ಆಗುತ್ತೆ ಮೈಕ್ಸ್ ಅನ್ನೋದು. 2 ಮೈಕ್ಸು. ಮತ್ತು ಇದು 1 ಕೇಬಲ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನೋಡಿದ್ದೀನಿ. ನೋಡಿ, ಇದು ಪ್ಯಾರಲಲ್ ಆಗಿ 2 ಪಿನ್ಸು ಟೈಪ್ ಸಿ ಮತ್ತು ಒಂದು ಎ ಪಿನ್ನು, ಟೈಪ್ ಎ ಪಿನ್ನು, USB ಪಿನ್ನು. ಮತ್ತು ಇದು C2 ಲೈಟು, ಐಫೋನ್ಗೆ ಕನೆಕ್ಟ್ ಮಾಡೋದು. ಅಮೌಂಟ್ ಇದೆ ಇಲ್ಲಿ, ಇದು ಒಂದೇ. ಮತ್ತು 1 ಇಯರ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇವಾಗ ಇದು ಸೈಡ್ಗೆ ಇಟ್ಟರೆ, ಇವಾಗ ನಮ್ಮ ಮೈಕ್ ನೋಡಿ, ಹಿಂದೆ ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಪಿನ್ ಇದೆ, ಫಿಮೇಲ್ ಪಿನ್ನು. ಮತ್ತು ಓಪನ್ ಮಾಡಿದ್ರೆ 1 ರಿಸೀವರ್ ಇದು ನೋಡಿ, ಇದು ರಿಸೀವರು. ಮತ್ತು ಇದು 2 ಟ್ರಾನ್ಸ್ಮಿಟರ್ಸು ಮೈಕ್ಸು ನೋಡಿ. ಇಲ್ಲಿ ಕನೆಕ್ಟ್ ಆಗೋಕ್ಕೆ LEDಸು ಬ್ಲಿಂಕ್ ಆಗುತ್ತೆ ಫೋನ್ಗೆ ಏನಾದರೂ ಕನೆಕ್ಟ್ ಮಾಡಿದ್ರೆ. ನಾನು ಇವಾಗ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿದ್ರೆ ಆ ಮೊಬೈಲಿಂದ ಅದು ಆಡಿಯೋ ಅನ್ನೋದು ರಿಸೀವ್ ಆಗಿಲ್ಲ, ಅಂದರೆ ಆಡಿಯೋ ಅನ್ನೋದು ರೆಕಾರ್ಡ್ ಆಗಿಲ್ಲ. ಮೈಕ್ ತೆಗೆದ್ರೆ ಮೈಕಿಂದ ರೆಕಾರ್ಡ್ ಆಗಿದೆ ನೋಡಿ. ಕನೆಕ್ಟ್ ಆಗೋಯ್ತು. ಆ್ಯಂಡ್ ಇವಾಗ ನಿಮಗೆ ಕೇಳಿಸ್ತಿರೋದು ಮೈಕಿಂದ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಒಂದು ಮೈಕು ನಾನು ಇಲ್ಲಿ ಇಟ್ಕೊತೀನಿ. ಇವಾಗ ಇನ್ನೊಂದು ಮೈಕು ತೋರಿಸ್ತೀನಿ ನಿಮಗೆ ನೋಡಿ. ಇದು ಕೂಡ ಕನೆಕ್ಟ್ ಆಗೋಯ್ತು. ಇದಕ್ಕೆ ಪವರ್ ಬಟನ್ನು ಮತ್ತು ಮೋಡ್ ಅಂತ ಹೇಳ್ಬಿಟ್ಟು 2 ಬಟನ್ಸ್ ಆದರೆ ಇದೆ ನೋಡಿ. ಇದು ಪವರ್ ಬಟನ್ನು, ಕೆಳಗಡೆ ಇರೋದು ಮೋಡ್ ಬಟನ್ನು. ಇದು ಮ್ಯಾಗ್ನೆಟಿಕ್, ಹಿಂದೆ ಮ್ಯಾಗ್ನೆಟ್ ಇದೆ ನೋಡಿ. ಜಸ್ಟ್ ಕ್ಲಾತ್ಗೆ ಈ ಥರ ನಾವು ಕನೆಕ್ಟ್ ಮಾಡ್ಕೋಬೋದು ಈ ಥರ ನೋಡಿ. ಮತ್ತು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ ಈ ಥರ. ಇವಾಗ ಇದರಲ್ಲಿ 3 ಲೆವೆಲ್ಸ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ. ನಾನು ತೋರಿಸ್ತೀನಿ ನೋಡಿ. ಪವರ್ ಬಟನ್ ಒಂದು ಸಲ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ, ಮತ್ತು ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ. ಇದು ಬ್ಯಾಟ್ರಿ ಚಾರ್ಜ್ ಆಗ್ತಿದೆ ಅಂತ ತೋರಿಸೋದು, ಮತ್ತು ಇದು ಕನೆಕ್ಟ್ ಆಗಿದೆಯಾ ಇಲ್ಲ ಅಂತ ತೋರಿಸೋದು. ಇದು ಮ್ಯೂಟು, ಇದು ನಾಯ್ಸ್ ಕ್ಯಾನ್ಸಲೇಷನ್ ತೋರಿಸೋದು. ಇವಾಗ ನಾರ್ಮಲಾಗಿ ರೆಕಾರ್ಡ್ ಆಗ್ತಿದೆ. ಈ ಮೋಡ್ ಅಂತ ಇದೆಯಲ್ಲ, ಅದನ್ನು ಒಂದು ಸಲ ಪ್ರೆಸ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ನು ಆ್ಯಕ್ಟಿವ್ ಆಗುತ್ತೆ ಲೆವೆಲ್ 1ಗೆ. ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ 2 ಸಲ ಬ್ಲಿಂಕ್ ಆಯ್ತಲ್ಲ ಈ ಲೈಟು, ಇವಾಗ ಲೆವೆಲ್ 2 ಅಲ್ಲಿದೆ ಅಂತ ಅರ್ಥ. ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ 3 ಟೈಮ್ಸು ಬ್ಲಿಂಕ್ ಆಯಿತು, ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 3ನಲ್ಲಿದೆ ಅಂತ ಅರ್ಥ. ನಾನು ಮಾತಾಡ್ತಾ ಇರೋ ಮೈಕು ಅದು ನಾರ್ಮಲ್ ವಾಯ್ಸ್ ಬರ್ತಿದೆ. ಇವಾಗ ಕೇಳ್ತಾ ಇದೆ ಅಲ್ಲ ವಾಯ್ಸು, ಆ ವಾಯ್ಸು ನಾಯ್ಸ್ ಕ್ಯಾನ್ಸಲೇಷನ್ 3ಯಲ್ಲಿದೆ ಅಷ್ಟೇ. ಈ ಮೈಕು ಅನ್ಬಾಕ್ಸಿಂಗ್ ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಇದೇ ವಿಡಿಯೋನೇ ಇನ್ನೂ ಒಂದಿದೆ, ಹೋಗ್ಬಿಟ್ಟು ನೋಡಿ. ನಮ್ಮ ಚಾನಲ್ ಕಂಟೆಂಟು ಇದಲ್ಲ, ಎಕ್ಸ್ಪೆರಿಮೆಂಟ್ಸ್. ಆದರೆ ನಾನು ಸುಮ್ಮನೆ ಮಾಡಿದೆ ಇದು ಅಷ್ಟೇ. ಇವಾಗ ನಿಮಗೆ ಮೈಕಿಂದಾನೆ ಕೇಳಿಸ್ತಿದೆ. ಇವಾಗ ಮೈಕ್ ಜಸ್ಟ್ ಅದರಲ್ಲಿ ಪ್ಲೇಸ್ ಮಾಡಿದ್ರೆ ಡೈರೆಕ್ಟಾಗಿ ಆಡಿಯೋ ಅನ್ನೋದು ಕಟ್ ಆಗಿಬಿಟ್ಟು ಮೈಕ್ ಅನ್ನೋದು ಚಾರ್ಜ್ ಆಗುತ್ತೆ. ಮತ್ತು ಇಲ್ಲಿ ಲೆಫ್ಟು ರೈಟು ಅಂತ 2 ಮೈಕ್ಸ್ದು ಚಾರ್ಜ್ ಆಗ್ತಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಇವಾಗ ನಾನು ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಮೊಬೈಲಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋಗೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.